ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇನ್ನೇ ನಡೆದ ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲು ಸೇವ್ ಆಗಿರೋರು ಹನುಮಂತ ಅವರು. ಮನೆಯ ಎಲ್ಲ ಸದಸ್ಯರಿಗಿಂತ ಇವರಿಗೇನೆ ಜಾಸ್ತಿ ಓಟ್ ಬಂದಿದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಸೇವ್ ಆಗಿರೋರು ತ್ರಿವಿಕ್ರಮ್ ಅವರು. ಇವರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಮತ್ತು ಚೈತ್ರ ಅವರು ಕಳಪೆ ತೊಗೊಂಡು ಜೈಲಿಗೆ ಹೋಗಿರ್ತಾರೆ. ಜೈಲಲ್ಲಿ ಕೂತ್ಕೊಂಡೆ ಇವರೆಲ್ಲ ಇಬ್ಬರು ಸೇರಿಕೊಂಡು ಮನೆ ಮಂದಿಗೆಲ್ಲ ಕಾಟ ಕೊಟ್ಟರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಮನೆ ಮಂದಿ ಎಲ್ಲ ಮಲಗಿದ್ದಾಗ ಇವರಿಬ್ಬರು ಜೈಲಿಂದ ಹೊರಗಡೆ ಬಂದುಬಿಟ್ಟು ಮಾತಾಡ್ತಾ ಕೂತಿದ್ರು. ಕ್ಯಾಪ್ಟನ್ ಆಗಿರೋ ಗೋಲ್ಡ್ ಸುರೇಶ್ ಅವ್ರಿಗಂತೂ ತುಂಬಾ ಕಿರಿಕಿರಿ ಕಾಟ ಕೊಟ್ಟರು ವಿಕ್ರಮ್ ಅವರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಭವ್ಯಗೌಡ ಅವರನ್ನು ಕೂಡ ಗೋಳೈಕೊಂಡ್ರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮನೆಯ ನಿಯಮ ಮುರಿದ್ರು ಅನ್ನೋದನ್ನು ಬಿಟ್ಟರೆ ಈ ಮಿಕ್ಕೆಲ್ಲ ವಿಷಯ ಫನ್ನಿಯಾಗಿ ಇತ್ತು ಅಂತಲೇ ಹೇಳ್ಬೋದು. ನೀವೇನಂತೀರ? ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಉಗ್ರ ಮಂಜು ಅವರಿಗೆ ಕೆಲವೊಂದು ಕಿವಿ ಮಾತುಗಳನ್ನು ಕೂಡ ಹೇಳಿದರು ಹಾಗೂ ಎಚ್ಚರಿಸಿದ್ರು ಕೂಡ. ಅಷ್ಟೇ ಅಲ್ಲದೆ ಶಿಶಿರ್, ಐಶ್ವರ್ಯ ಹಾಗೂ ಮೋಕ್ಷಿತ್ ಅವರಿಗೂ ಕೂಡ ಸರಿಯಾಗಿ ಕ್ಲಾಸ್ ತಗೊಂಡ್ರು ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಧನರಾಜ್ ಹಾಗೂ ರಜತ್ ಜಗಳ ಆಡಿರ್ತಾರಲ್ಲ, ಅದಕ್ಕೂ ಪನಿಷ್ಮೆಂಟ್ ಸಿಕ್ತು ಅಂತಲೇ ಹೇಳ್ಬೋದು. ಇವತ್ತು ಎಲಿಮಿನೇಷನ್ ರೌಂಡಲ್ಲಿ ಯಾರು ಹೋಗಿದ್ದಾರೆ ಮನೆಗೆ ಅಂದರೆ ಇವತ್ತು ಶಿಶಿರ್ ಅವ್ರ ಮನೆಗೆ ಹೋಗಿರ್ತಾರೆ. ಕಳೆದ 3 ವಾರಗಳಿಂದಲೂ ಇವ್ರ ಪರ್ಫಾರ್ಮೆನ್ಸ್ ತುಂಬ ವೀಕ್ ಆಗಿತ್ತು ಅಂತಲೇ ಹೇಳ್ಬೋದು. ನಿನ್ನೆ ತಾನೇ ಬಿಗ್ ಬಾಸ್ ಮನೆಯಲ್ಲಿ ಶಿಶಿರ್ ಅವರು ಬರ್ತ್ಡೇ ಆಚರಿಸ್ಕೊಂಡಿದ್ರು. ಇವತ್ತು ಎಲಿಮಿನೇಷನ್ ಆಗಿದ್ದಾರೆ. ಇದು ಒಂದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಗೋಲ್ಡ್ ಸುರೇಶ್ ಅವರು ಕೂಡ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ತುರ್ತು ಪರಿಸ್ಥಿತಿ ಇರೋದ್ರಿಂದ ಈ ವಾರ ಅವರು ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ. ಗೋಲ್ಡ್ ಸುರೇಶ್ ಅವರಿಗೆ ಇದೊಂದು ದುಃಖಕರವಾದ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಪಾಪ ಅವರು ಕ್ಯಾಪ್ಟನ್ ಆಗಿದ್ರು. ಈ ವಾರ ಕಾಲು ನೋವಿದ್ರೂ ಚೆನ್ನಾಗಿ ಆಡ್ತಾ ಇದ್ರು. ಗೋಲ್ಡ್ ಸುರೇಶ್ ಅವರು ಈ ದುಃಖದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಕೇಳ್ಕೊಳ್ಳೋಣ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.